cold balls. Yeah, that's my ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಇದು ಕೇಂದ್ರ ಸರ್ಕಾರದ ಯೋಜನೆ. ಬಿ ಜೆ ಪಿಯವರು ಯಾವಾಗ 2ನೇ ಸತಿ ಬಂದರು, ನರೇಂದ್ರ ಮೋದಿಯವರು ಘೋಷಣೆ ಮಾಡಿರುವಂಥ ಯೋಜನೆ ಇದು. ಈ ಯೋಜನೆ ಮೇನು ಏನಪ್ಪ ಅಂತಂದರೆ ನಗರ ಪ್ರದೇಶಗಳಿಗೆ ಸಂಬಂಧಪಟ್ಟಿರುವಂಥ ಯೋಜನೆಯಾಗಿದೆ ಇದು. ಅಂದರೆ ನಗರ ಪ್ರದೇಶಗಳಲ್ಲಿ ಫಸ್ಟು ಗ್ರಾಮೀಣ ಪ್ರದೇಶಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ರು, ಬಟ್ ಮೋದಿಯವರು ಏನು ಮಾಡಿದ್ರು, ಗ್ರಾಮೀಣ ಪ್ರದೇಶಕ್ಕೆ ಒತ್ತು ಕೊಟ್ಟಂಗೆ ನಗರ ಪ್ರದೇಶಗಳಿಗೂ ನಾವು ಸ್ವಲ್ಪ ಒತ್ತು ಕೊಡಬೇಕು ಅಂತೇಳಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೊಸದಾಗಿ ತಂದರು. ಈ ಯೋಜನೆ ಉದ್ದೇಶ ಏನಪ್ಪ ಅಂತಂದರೆ, ಯಾರು ನಗರ ಪ್ರದೇಶಗಳಿರ್ತಾರೆ ಅಂದರೆ, ನಗರ ಪ್ರದೇಶಗಳಂದರೆ ಪುರಸಭೆ ಮತ್ತು ನಗರಸಭೆ ಮತ್ತು ಮಹಾನಗರ ಪಾಲಿಕೆ, ಈ ವ್ಯಾಪ್ತಿಗಳಲ್ಲಿ ಬರೋರು ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರೋರು ಇರ್ತಾರೆ, ಜೊತೆಗೆ ಸ್ವಲ್ಪ ಚೆನ್ನಾಗಿರೋರು ಇರ್ತಾರೆ. ಅದಕ್ಕೋಸ್ಕರ ಈ ಯೋಜನೆ ಏನಕ್ಕೆ ಅಂತಂದರೆ, ಕೆಲವೊಬ್ಬರಿಗೆ ಈ ನಗರ ಪ್ರದೇಶಗಳಲ್ಲಿ ಜಾಗ ಇರ್ತದೆ ಬಟ್ ಕಟ್ಟೋದಕ್ಕೆ ದುಡ್ಡಿರಲ್ಲ. ಆ ಥರ ಕೆಲವರು ಜಾಗ ಇದ್ದು ಕಟ್ಟೋದಕ್ಕೆ ದುಡ್ಡಿಲ್ಲದೇ ಕೆಲವರು ಮನೆಗಳನ್ನ ಕಟ್ತಾನೆ ಬಾಡಿಗೆ ಮನೆಯಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ. ಅದನ್ನು ಗೊತ್ತು ಮಾಡಿಕೊಂಡು ಯಾರು ಕೂಡ ಬಾಡಿಗೆ ಮನೆಯಲ್ಲಿ ಇರಬಾರ್ದು ಅಂತ BJP ಸರ್ಕಾರ ಬಂದಾಗಲೇ ಅದನ್ನ ಘೋಷಣೆ ಮಾಡಿದರು. 2024-25ಕ್ಕೆ ಯಾರು ಕೂಡ ಬಾಡಿಗೆ ಮನೆ ಇರ್ಬೋದು, ಎಲ್ಲ ಅವ್ರವ್ರ ಸ್ವಂತ ಮನೇಲಿ ಇರಬೇಕು ಅಂತ ಹೇಳಿದರು. ಆ ಘೋಷಣೆ ಮಾಡಾದ್ಮೇಲೆ ಈ ಯೋಜನೆನ ಅವರು ಘೋಷಣೆ ಮಾಡ್ತಾರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆನ. ಈ ಯೋಜನೆಗೆ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಯಾರಿಗೆ ಜಾಗ ಇದೆ, ಸೈಟ್ ಇದೆ ಅಂಥವ್ರಿಗೆ ಇದು ಯೋಜನೆ ಅನ್ವಯಿಸುತ್ತೆ. ಈ ಯೋಜನೆಯಲ್ಲಿ ಸುಮಾರು ನನ್ನ ಪ್ರಕಾರ 7 ಲಕ್ಷ ರೂಪಾಯಿ ಕೊಡ್ಬೋದು ಅಂತ ಹೇಳಿದರು. ಯಾಕೆ ಅಂದರೆ, ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೂ ಗೊತ್ತಿರಲಿಲ್ಲ. ಬಟ್ ನಮ್ಮ ಊರಲ್ಲಿ ನಮ್ಮ ಅಣ್ಣನೇ ಆಗಬೇಕು, ನಮ್ಮ ದೊಡ್ಡಮ್ಮನ ಮಗ, ಅವ್ರು ಕಟ್ಟಿದ್ರು ಆಲ್ರೆಡಿ. ಬಟ್ ಎಷ್ಟರಿಂದ ಎಷ್ಟು ಅಡಿ ಕಟ್ಟಿದ್ರು ನನಗೆ ಗೊತ್ತಿಲ್ಲ. ಬಟ್ ಜಾಗನ ಅವ್ರಿಗೆ ಇದನ್ನು ಅಪ್ಲಿಕೇಶನ್ ಹಾಕ್ಬಿಟ್ಟು ಅವ್ರಿಗೆ ಜಾಗ ತೋರಿಸ್ಬೇಕಾಗುತ್ತೆ. ಬಟ್ ಅಲ್ಲಿ ನಮ್ಮೂರಲ್ಲಿ ಕಟ್ಟಿರೋದನ್ನ ನಾನು ಹೇಳ್ತಾ ಇದ್ದೀನಿ, ಬಟ್ ಬೇರೆ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಫಸ್ಟು ಜಾಗ ತೋರಿಸ್ಬೇಕಂತೆ. ಜಾಗ ತೋರಿಸಿ ಅವರು ಜಾಗ ತೋರಿಸಾದ್ಮೇಲೆ ಅವರೇ ಬಂದು ಕಟ್ತಾರಂತೆ. ಜಾಗ ತೋರಿಸಾದ್ಮೇಲೆ ಈಗ ಫಸ್ಟ್ ಏನು ಮಾಡ್ತಾಯಿದ್ರು, ನೀವು ನಿಮ್ಮ ಜಾಗದಲ್ಲಿ ಫಸ್ಟು ಬೇಸ್ಮಠ ಹಾಕಿ, ಬೇಸ್ಮಠ ಹಾಕಿದ್ರೆ ಒಂದು EMI ಥರ ಬೇಸ್ಮಠ ಹಾಕಿದ್ರೆ 7 ಲಕ್ಷ ರೂಪಾಯಿನಲ್ಲಿ 2 ಲಕ್ಷ ಬಿಡುಗಡೆ ಮಾಡೋರು. ಮತ್ತು ಬೇಸ್ಮಠ ಆದಮೇಲೆ ಸುತ್ತ ಗೋಡೆ ಎದ್ಮೇಲೆ ಒಂದು 2 ಲಕ್ಷ ಕೊಡೋರು. ಮತ್ತು ಮೇಲ್ಗಡೆ ಛಾವಣಿ ಆದಮೇಲೆ ಅಂದರೆ ನೀವು ಸೀಟ್ ಹಾಕ್ಬೋದು ಅಥವಾ ಕಾಂಕ್ರೀಟ್ ಮಾಡ್ಬೋದು, ನೀವೇನು ಮಾಡ್ಕೊತೀರ ನೀವು ಮಾಡ್ಕೊಳ್ಳಿ. ಬಟ್ ಅವರು ಅದಾದಮೇಲೆ ಫೋಟೋ ತಗೊಂಡು ಬಂದು ವೆರಿಫಿಕೇಷನ್ ಮಾಡಿ ಫೋಟೋ ತಗೊಂಡು ಮತ್ತೆ ಹಿಂಗೆ ಮಿಕ್ಕಿದ್ರು ಅಂತ ದುಡ್ಡನ್ನ ಕೊಡ್ತಾಯಿದ್ರು. ಈ ಥರ ಇತ್ತು ಮೊದಲು. ಬಟ್ ಇವಾಗ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಡೈರೆಕ್ಟಾಗಿ ಅವರೇ ಬಂದು ಜಾಗನ ಗುರುತು ಮಾಡಿ, ಇವ್ರ ಜಾಗ ಯಾವುದಿರುತ್ತೆ ಅದನ್ನು ತೋರಿಸಿದ್ರೆ ಆ ಜಾಗದಲ್ಲಿ ಗುರುತು ಮಾಡ್ಕೋತಾರೆ. ಗುರುತು ಮಾಡ್ಕೊಳ್ಳೋದು ಎಷ್ಟಡಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಗುರುತು ಮಾಡ್ಕೋತಾರಂತೆ. ಅವ್ನು ಮನೆ ಕಟ್ಟಿದ್ದಾನೆ ಆಲ್ರೆಡಿ ನಮ್ಮ ಅಣ್ಣ. ಗುರುತು ಮಾಡಿ ಅವರು ಆ ಜಾಗದಲ್ಲಿ ಅವರೇನೆ ಕಟ್ತಾರಂತೆ. ಅವರೇನೆ ಕಾಂಕ್ರೀಟು ವಿತ್ತು ಕಲ್ಲು ಜಲ್ಲಿ ಮಳ್ಳು ಎಲ್ಲ ತರ್ಕೊಂಡು, ಇವ್ರಿಗೆ ದುಡ್ಡು 1 ರೂಪಾಯಿನೂ ಕೊಡೋಲ್ಲ. ಈ ಮನೆ ಓನರ್ ಯಾರಿರ್ತಾರೆ, ಯಾರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ದುಡ್ಡು ಕೊಡೋಲ್ಲ. ಅವರೇನೆ ಎಲ್ಲನೂ ಪ್ರತಿಯೊಂದನ್ನು ತಂದು ಅವರು ಯಾವುದೋ ಒಂದು ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಯಾರು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಂಬಂಧಪಟ್ಟಿರೋಂಗೆ ಯಾವುದು ಪುರಸಭೆ ನಗರಸಭೆ ಇರ್ತದೆ, ಅವರು ಅವ್ರ ಹತ್ರ ಟೆಂಡರ್ ಕರೆದು ಯಾವುದೋ ಒಂದು ಕಂಪ್ನಿಗೆ ಟೆಂಡರ್ ಕೊಟ್ಟಿರ್ತಾರೆ. ಆ ಟೆಂಡರ್ ಏನು ಮಾಡ್ತಾರೆ, ಇವ್ರು ಬಂದು ಈ ಜಾಗದಲ್ಲಿ ಕಟ್ಟಿ ಅಂತ ಹೇಳಿದಾಗ ಇವ್ರ ಜಾಗ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರು ಯಾವ ಜಾಗ ತೋರಿಸ್ತಾರೆ ಅದರ ಸ್ಟಡಿಯಿಂದ ಮಾರ್ಕ್ ಮಾಡಿ ಅದರಲ್ಲಿ ಇವ್ರು ಬೇಸ್ ಮಟ್ಟದಿಂದ ಹಿಡಿದು ಆಮೇಲೆ ಇದು ಹಾಕ್ತಾರೆ, ಏನು ಬೇಸ್ ಮಟ್ಟ ಜೊತೆಗೆ ಸೈಡಲ್ಲಿ ಪಿಲ್ಲರು ಪ್ರತಿಯೊಂದನ್ನು ಕೂಡ ಹಾಕಿ ಕಟ್ತಾರೆ ಚೆನ್ನಾಗಿ ಅಂತ ಹೇಳಿದ್ರು. ಬಟ್ ನಮ್ಮ ಅಣ್ಣ ಹೇಳ್ದಂಗೆ ಅವರು ಜಾಸ್ತಿ ಮರಳು ಸಿಮೆಂಟು ಯೂಸ್ ಮಾಡ್ತಾ ಇಲ್ಲ ಅಂತ ಅಂದ. ಅದು ಕಟ್ತಾ ಇದ್ದಾರೆ. ಬಟ್ ಏನಂದರೆ ಗೊತ್ತಲ್ಲ, ಈ ಸರ್ಕಾರದ ಯೋಜನೆಗಳು ಏನು ಅಂತಂದರೆ ಸ್ವಲ್ಪ ಒಳಗಡೆ ಹೋಗ್ತಾ ಇರ್ತದೆ. ಹಾಗಾಗಿ ಅವ್ರು ಕೊಡಲಿಲ್ಲ. ಬಟ್ ನೋಡಿ, ಇವರು 7 ಲಕ್ಷ ರೂಪಾಯಿ ಈ ಯೋಜನೆಗಿರೋದು 7 ಲಕ್ಷ ಬಿಡುಗಡೆ ಮಾಡಿರೋದು. ಜೊತೆಗೆ ನಮ್ಮ ಅಣ್ಣ ಅವನು 5 ಲಕ್ಷ ಖರ್ಚು ಮಾಡಿದ್ದಾನಂತೆ. ಯಾಕೆಂದರೆ ಅವ್ನು ಮನೆ ಚೆನ್ನಾಗಿ ಬರಲಿ ಅಂತ. ಸುಮ್ಮನೆ ಅವ್ರು ಕಟ್ಕೊಟ್ರು ಅಂತ ಅಂದ್ಬಿಟ್ಟು ನಾನು ಕಟ್ಟಿಸ್ಕೊಬಿಟ್ರೆ 1 ರೂಪಾಯಿನೂ ಕೊಡ್ತಾನೆ, ಮನೆ ಚೆನ್ನಾಗಿರಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ಪುನಃ ಕಟ್ಟಬೇಕಾಗುತ್ತೆ. ಅದಕ್ಕೆ ಬೇಡ ಅಂತ ಇವನೇನು ಮಾಡಿದ್ದಾನೆ, ಬೇಸ್ ಮಟ್ಟದಿಂದನೂ ಕೂಡ ಕಲ್ಲಾಗ್ಬೋದು, ಸಿಮೆಂಟ್ ಆಗ್ಬೋದು, ಆಮೇಲೆ ಮರಳಾಗ್ಬೋದು, ಪ್ರತಿಯೊಂದನ್ನು ನಮ್ಮಣ್ಣ ತರಿಸ್ಕೊಟ್ಟಿದ್ದಾನೆ. ಒಂದೊಂದು ಲೋಡು 2 ಲೋಡು ಬೇಸ್ ಮಟ್ಟಕ್ಕೆ ಬಂದಾಗ 1 ಲೋಡ್ ತರಿಸ್ಕೊಟ್ಟಿದ್ದಾನೆ. ಸಿಮೆಂಟ್ ಸ್ವಲ್ಪ ತರಿಸ್ಕೊಟ್ಟಿದ್ದಾನೆ, ಕಲ್ಲು ಸ್ವಲ್ಪ ತರಿಸ್ಕೊಟ್ಟಿದ್ದಾನೆ. ಅವ್ರು ತರೋದ್ರ ಜೊತೆಗೆ ಇವನು ತರಿಸ್ಕೊಟ್ಟಿದ್ದಾನೆ. ಜೊತೆಗೆ
ಇದು ಹಾಕ್ಬೇಕಾದ್ರೆ ಪಿಲ್ಲರ್ ಹಾಕ್ಬೇಕಾದ್ರೂ ಅಷ್ಟೇ ಅವ್ರು ಸಿಮೆಂಟ್ ಕಮ್ಮಿ ಹಾಕಿರಂತೆ, ಅವ್ನು ಸಿಮೆಂಟ್ ಜಾಸ್ತಿ ತರಿಸ್ಕೊಟ್ಟಿದ್ದಾನೆ, ಜಲ್ಲಿ ತರಿಸ್ಕೊಟ್ಟಿದ್ದಾನೆ, ಪ್ರತಿಯೊಂದೂ ಅವ್ರಿಗೆ ಇವನು ಅವರೇ ಅಂತಂತಾರೆ, ಅದ್ರ ಜೊತೆಗೆ ಇವನು ತರಿಸ್ಕೊಟ್ಟಿದ್ದಾನೆ. ತರಿಸ್ಕೊಟ್ಟು ಪಿಲ್ಲರ್ ಹಾಕಿ ಸುತ್ತ ಗೋಡೆ ಎಲ್ಲ ಕಟ್ಟಿ ಅವರು ಮತ್ತೆ ಇದಾಕಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ. ಮೇಲ್ಗಡೆ ಕಾಂಕ್ರೀಟ್ ಹಾಕ್ಬೇಕಾದ್ರೂ ಅಷ್ಟೇ ಅವರು ಸಿಮೆಂಟು ಜಲ್ಲಿ ಮರಳೆಲ್ಲ ತಂದು ಇವನು ಕೊಟ್ಟು ಹಾಕಿಸ್ಕೊಂಡು ಅವ್ರು 7 ಲಕ್ಷ ರೂಪಾಯಿ ಜೊತೆಗೆ ಇವಂದು ಕೂಡ 5 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತೆ. ಅವನಂಗಂದ 7 ಲಕ್ಷ ಬರೀ ಅವ್ರು ಕೊಟ್ಟದ್ದು ಮಾತ್ರ, ಅವರು ಗೌರ್ಮೆಂಟ್ ಅವ್ರು ಕೊಟ್ಟಿರೋದು 7 ಲಕ್ಷ ರೂಪಾಯಿ ಅಂತ ಬಿಡುಗಡೆ ಮಾಡಿರೋದು. ಬಟ್ ಅವರು ಅದ್ರ ಮೇಲೆ ಇವನು 5 ಲಕ್ಷ ಖರ್ಚು ಮಾಡಿ ಟೋಟಲ್ ಅದೊಂದು 7 ಇದೊಂದು 5 ಟೋಟಲ್ 12 ಲಕ್ಷ ರೂಪಾಯಿ 1 BHK ಮನೆಗೆ ಕಟ್ಟೋಕ್ಕೆ. ಅವನು ಇಂಡಿಪೆಂಡೆಂಟ್ ಮನೆ ಅದು ಕಟ್ಟೋಕ್ಕೆ ಟೋಟಲ್ ಈಗ 12 ಲಕ್ಷ ಖರ್ಚಾದಂಗೆ ಆಯಿತು. ಬಟ್ ಅವ್ನು ಚೆನ್ನಾಗಿ ಕಟ್ಕೊಂಡಿದ್ದಾನೆ. ಆಮೇಲೆ ಕಿಟಕಿ ಬಾಗಿಲುಗಳು ಅಷ್ಟೇ, ಕಿಟಕಿ ಬಾಗಿಲುಗಳು ಅವರು ಕಬ್ಬಣದ್ದು ಹಾಕ್ತಾ ಇದ್ರಂತೆ. ಕಬ್ಬಣದ್ದು ಹಾಕ್ಬಿಟ್ಟು ಅವರು ಸ್ಲೈಡಿಂಗ್ ಬರುತ್ತೆ ಗೊತ್ತಾ, ಆ ಥರ ಮಾಡ್ತಾರೆ. ಬಟ್ ಇವನಿಗೆ ಅದು ಸ್ಲೈಡಿಂಗ್ ಇಷ್ಟ ಇಲ್ಲ, ಈ ಮಾಮೂಲಿ ಮರದ್ದು ಓಪನ್ ಬರ್ತಲ್ಲ ಅದಕ್ಕೆ ಆ ಥರ ಬೇಕು ಅಂತ. ಇವರು ಡೋರೆಲ್ಲ ರೆಡಿಮೇಡ್ ತಂದು ಹಾಕ್ತೀನಿ ಅಂತಾರಂತ. ಬಟ್ ಇವ್ನು ಯಾವುದೂ ಮಾಡಿಸಿಲ್ಲ. ಡೋರ್ಗಳು ಕೂಡ ಇವನೇ ಓನಾಗಿ ರೆಡಿಮೇಡು ಇವ್ನು ಬೇಕಾದ ಚೆನ್ನಾಗಿ ಕಾಸ್ಟ್ಲಿ ಇರೋದು, ಸ್ವಲ್ಪ ಕ್ವಾಲಿಟಿ ಇರೋದನ್ನ ತಂದು ಇವ್ನು ಹಾಕೊಂಡಿದ್ದಾನೆ. ಮತ್ತು ಕಿಟಕಿಗಳು ಅಷ್ಟೇ ಇವನೇ ಎಕ್ಸ್ಟ್ರಾ ಕಿಟಕಿಗಳು ವುಡನಲ್ಲಿ ಮರದಲ್ಲಿ ಮಾಡಿಸಿ ಅದನ್ನು ತಗೊಬಂದು ಹಾಕ್ಕೊಂಡಿದ್ದಾನೆ. ಪ್ರತಿಯೊಂದನ್ನು ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅವ್ನಿಗೆ 5 ಲಕ್ಷ ಖರ್ಚಾಗಿದೆ, 5ರಿಂದ 6 ಲಕ್ಷ ಖರ್ಚಾಗಿದೆ. ಬಟ್ ಮನೆ ಚೆನ್ನಾಗಿದೆ ನೋಡಿ. ನನ್ನ ತಾಯಿ ನೋಡ್ಕೊಂಬಂದ್ರು, ನಾನು ಹೋಗಿಲ್ಲ, ನಮ್ಮ ತಾಯಿ ಹೋಗಿದ್ರು, ನೋಡ್ಕೊಂಬಂದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಅದೇ ಅವ್ನು ಸೇಮು ಯಾರು ಓನಾಗಿ ಮನೆ ಯಾರು ಕಟ್ಕೊತಾರೆ ಆ ಥರ ಕಟ್ಕೊಂಡಿದ್ದಾನಂತೆ. ಬಟ್ ಏನಂತಂದರೆ ಅವ್ರು ಕೊಡೋ 7 ಲಕ್ಷ ರೂಪಾಯಿ ಲೋನ್ ಅಮೌಂಟ್ ಜೊತೆಗೆ ಇವನು ಕೂಡ ಒಂದು 5-6 ಲಕ್ಷ ಖರ್ಚು ಮಾಡಿ ಟೋಟಲು 12-13 ಲಕ್ಷ ಟೋಟಲು ಗೌರ್ಮೆಂಟ್ ಅವ್ರು ಅರ್ಧ ಕೊಟ್ಟಂಗಾಯ್ತು, ಇವನು ಅರ್ಧ ಹಾಕ್ದಂಗಾಯ್ತು. ಟೋಟಲ್ ಮಾಡಿ ಕಟ್ಕೊಂಡಿದ್ದಾನಂತೆ, ಮನೆ ಚೆನ್ನಾಗಿದೆ ಅಂತ. ಈ ಥರ ಆಯಿತು ಅಂತ ಅವ್ನು ನಮ್ಗೆ ಹೇಳ್ದ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬಟ್ ನೀವು ಅವ್ರು ಕೊಡೋ 7 ಲಕ್ಷ ರೂಪಾಯಿಗೆ ನೀವು ನಂಬ್ಕೊಂಡು ಏನಾದರೂ ಮಾಡ್ತು ಅಂದರೆ ಮನೆ ಯಾವ ಥರ ಬರುತ್ತೋ ನಿಮಗೆ ಗೊತ್ತಾಗುತ್ತೆ. ಅವರು ಕಿಟಕಿ ಬಾಗಿಲುಗಳೆಲ್ಲ ಹಾಕೋದೆಲ್ಲ ಲೋಕಲ್ ಕ್ವಾಲಿಟಿದೇ ಹಾಕ್ತಾರೆ, ಗೌರ್ಮೆಂಟ್ ಅವರಲ್ವಾ. ಸ್ವಲ್ಪ ಅವ್ರು ಯಾವುದೋ ಕಂಪ್ನಿಗೆ ಹೋಗ್ತಿದ್ದಾರೆ, ಆಮೇಲೆ ಕಂಪ್ನಿಯವರು ಲಾಭ ಇದ್ದಾನೆ ಯಾವುದೂ ಕೆಲಸ ಮಾಡಲ್ಲ, ನಿಮಗೆ ಗೊತ್ತು. ಅವ್ರು ವರ್ಕರ್ ಸ್ಯಾಲ್ರಿ ಕೊಡಬೇಕು, ಜೊತೆಗೆ ಅವ್ರ ಕಂಪ್ನಿಗೂ ಸ್ವಲ್ಪ ದುಡ್ಡು ಮಿಗಬೇಕು, ಅವೆಲ್ಲ ಇರ್ತವೆ. ಸುಮ್ಮನೆ ಯಾರು ಕೆಲಸ ಮಾಡೋಕ್ಕೆ ಹೋಗಲ್ಲ. ಅದರಿಂದ ನಮ್ಮ ಅಣ್ಣ ಆ ಥರ ಮಾಡಿ ಮನೆ ಕಟ್ಕೊಂಡಿದ್ದಾನೆ. ಬಟ್ ನೋಡಿ ನೀವು, ಬಟ್ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರೋದು ಮನೆ ಕಟ್ಕೊಳ್ಳೋರು ಮಾತ್ರ. ಯಾರ ಹತ್ರ ಖಾಲಿ ಜಾಗ ಇದೆಯೋ ಅದು ಪುರಸಭಾ ವ್ಯಾಪ್ತಿಯಲ್ಲಿ ಮತ್ತು ನಗರಸಭಾ ವ್ಯಾಪ್ತಿಯಲ್ಲಿ ಮತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾರ್ಯಾರಿಗೆ ಖಾಲಿ ಜಾಗ ಇದೆಯೋ, ಖಾಲಿ ನಿವೇಶನ ಇದೆಯೋ ಅಥವಾ ಸೈಟ್ ಇದೆಯೋ ಅಂಥವರು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿನ ಹಾಕಿ ಸ್ಯಾಂಕ್ಷನ್ ಮಾಡಿಸ್ಕೋಬೋದು. ಅದು 7 ಲಕ್ಷ ಕೊಡ್ತಾರೆ ಅಂತ ಅಲ್ಲಿ ಅದು ನಮ್ಮ ಪುರಸಭಾ ವ್ಯಾಪ್ತಿ. ನಾನು ಹೇಳ್ತಿರೋದು ನಮ್ಮ ಅಣ್ಣ ಇರೋದು ಅಲ್ಲಿ ಪುರಸಭಾ ವ್ಯಾಪ್ತಿ, ನಮ್ಮ ಮಳವಳ್ಳಿ ನಮ್ಮೂರಲ್ವಾ, ಅಲ್ಲಿ ಪುರಸಭಾ ವ್ಯಾಪ್ತಿ ಬರುತ್ತೆ, ಅಲ್ಲಿ ಕೊಟ್ಟಿದ್ದಾನೆ. ಬಟ್ ಮಹಾನಗರ ಪಾಲಿಕೆಗೆ ಇನ್ನೂ ಜಾಸ್ತಿ ಕೊಡ್ತಾನೆ ಗೊತ್ತಿಲ್ಲ. ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಇವೆಲ್ಲ ಸ್ವಲ್ಪ ಪುರಸಭೆಗಿಂತ ಸ್ವಲ್ಪ ಎಷ್ಟು ದರ್ಜೆಯಲ್ಲಿರೋದ್ರಿಂದ ಅಲ್ಲಿ 7 ಲಕ್ಷ ಕೊಟ್ಟರೆ ಇಲ್ಲಿ 8ರಿಂದ 10 ಲಕ್ಷ ಕೊಡ್ಬೋದೇನೋ, ಅದು ನನಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರೋದೇ ಖಾಲಿ ಜಾಗ ಇರೋರಿಗೆ ಮನೆ ಕಟ್ಕೊಳ್ಳೋಕ್ಕೆ ಅಂತ ದುಡ್ಡು ಕೊಡುವಂಥ ಸ್ಕೀಮು. ಬಟ್ ದುಡ್ಡು ಅಲ್ಲಿ ಆ ಥರ ಮಾಡಿದ್ದಾರೆ, ಅವರೇ ಬಂದು ಕಟ್ಕೊಟ್ಟಿದ್ದಾರೆ. ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಮತ್ತು ನಗರಸಭೆಯಲ್ಲಿ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ನೀವು ಅರ್ಜಿ ಹಾಕಿ ಆ ಟೈಮಲ್ಲೇ ಹೋಗಿ ವಿಚಾರಿಸಿ, ನೀವು ಪುರಸಭಾ ವ್ಯಾಪ್ತಿಯಲ್ಲಿ ಇದ್ದೀರಾ, ಇಲ್ಲ ನಗರಸಭಾ ವ್ಯಾಪ್ತಿಯಲ್ಲಿ ಇದ್ದೀರಾ, ಇಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದೀರಾ, ಒಂದು ಸರಿ ಹೋಗಿ ಈ ಥರ ಬೇಕು ನಮಗೆ ಜಾಗ ಇದೆ ಅಂತ ಒಂದು ಸತಿ ಹೋಗಿ ಮುನ್ಸಿಪಾಲ್ಟಿಗೆ ಆಗಲಿ ಅಥವಾ ನಗರಸಭೆಗೆ ಆಗಲಿ ಅಥವಾ ಮಹಾನಗರ ಪಾಲಿಕೆ ಕೇಳಿ ವಿಚಾರಿಸಿ ಅವ್ರು ಯಾವ ಥರ ಇದು ವರ್ಕ್ ಆಗುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಅವರೆಲ್ಲ ನಿಮಗೆ ಪೂರ್ತಿ ಡೀಟೇಲ್ ಕೊಡ್ತಾರೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್.